ಲೇಡೀಸ್ ಅಂಡ್ ಜೆಂಟಲ್ಮೆನ್, ಏನು ಬೇಕಾದ್ರೂ ಆಗ್ಲಿ ನಾನು ಸಿಎಂ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ದೆಹಲಿಗೆ ತೆರಳಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಬಂದ ಮೇಲೆ ಯಾಕೋ ತುಂಬಾ ಹತಾಶರಾಗಿರುವಂತೆ ಕಾಣ್ತಾ ಇದ್ದಾರೆ. ನಿರಾಸೆ ಅನ್ನೋದು ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ದೆಹಲಿಗೆ ತೆರಳಿ ಅಲ್ಲಿ ವೈಲೆಂಟ್ ಆಗಿ ನಾನೇನಿಲ್ಲಿಗೆ ಗಾಳಿ ಕುಡಿಯೋದಕ್ಕೆ ಬಂದಿದ್ದೀನಾ ಅಂತ ಮಾಧ್ಯಮದವರ ಮುಂದೆ ಎಗರಾಡಿದ್ದಂತಹ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಬಂದ ಮೇಲೆ ತುಂಬಾನೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ಡಿಕೆಶಿ ಅವರಿಗೆ ಹೈಕಮಾಂಡ್ ರೆಡ್ ಸಿಗ್ನಲ್ ನೀಡ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂತಹ ಭಾಗ್ಯನೇ ಇಲ್ವಾ? ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಕನ್ನಡ. ನಾನು ಕವನ ಕಾಂತಾವರ. ವೀಕ್ಷಕರೇ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಮೇ 4ಕ್ಕೆ ಬೈ ಎಲೆಕ್ಷನ್ ಮತ್ತು ಪಂಚರಾಜ್ಯ ಚುನಾವಣೆಗಳ ರಿಸಲ್ಟ್ ಬರುತ್ತೆ. ಮೇ 4ರ ನಂತರ ಸಿಎಂ ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರೆಸಬೇಕು. ಅವರ ಜೊತೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ, ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತನಾಡಬೇಕು, ಒಂದು ಚರ್ಚೆಯನ್ನ ನಡೆಸಬೇಕು. ಇಷ್ಟು ದಿನ ನಾನು ಕಾದಿದ್ದಕ್ಕಾಗಿ ನನಗೊಂದಿಷ್ಟು ಕೂಲಿ ಆದ್ರೂ ನೀಡಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಕ್ಕೊತ್ತಾಯವನ್ನ ಮಾಡಿದ್ರು. ಒಂದ್ ರೀತಿ ಬಹಳ ಧಿಮಾಕಿನಿಂದಲೇ ಮಾತನಾಡಿದ್ರು. ದೆಹಲಿಯಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಧೈರ್ಯದಿಂದಲೇ ಮಾತನಾಡಿದ್ರು. ಅವರ ಆ ಮಾತಿನಲ್ಲಿ ನಾನು ಸಿಎಂ ಆಗೇ ಆಗ್ತೀನಿ ಅನ್ನುವಂತಹ ಹಠ, ಛಲ, ಧೈರ್ಯ ಎದ್ದೆದ್ದು ಕಾಣ್ತಾ ಇತ್ತು. ಆದ್ರೆ ದೆಹಲಿಯಿಂದ ವಾಪಸ್ ಬಂದ ಮೇಲೆ ಡಿಕೆಶಿ ಅವರು ಯಾಕೋ ತುಂಬಾನೇ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅವರ ಮುಖದಲ್ಲಿ ಹತಾಶೆ ತಾಂಡವ ಆಡ್ತಾ ಇದೆ. ಬಹಳ ನಿರಾಸೆಯಿಂದ ಇದ್ದಾರೆ. ಹಾಗಾದ್ರೆ ಡಿಕೆಶಿ ಅವರ ಈ ಹತಾಶೆಗೆ ಕಾರಣ ಏನು? ಹೈಕಮಾಂಡ್ ಏನಾದ್ರೂ ತಾನು ಸಿಎಂ ಆಗಬೇಕು ಅನ್ನುವಂತಹ ಕನಸಿಗೆ ರೆಡ್ ಸಿಗ್ನಲ್ ನೀಡ್ತಾ? ವೀಕ್ಷಕರೇ, ದೆಹಲಿಯಲ್ಲಿ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತನಾಡಿದಂತಹ ಡಿಕೆಶಿ ಅವರು ದೆಹಲಿಯಿಂದ ವಾಪಸ್ ಬಂದು ಮಾಧ್ಯಮದ ಮುಂದೆ ಒಂದು ಹೇಳಿಕೆಯನ್ನ ನೀಡಿದ್ರು. ಯಾವಾಗ ಏನಾಗುತ್ತೋ ಅದೆಲ್ಲ ಆಗೇ ಆಗುತ್ತೆ. ಹೈಕಮಾಂಡ್ ಏನೆಲ್ಲ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೋ ಅದೆಲ್ಲ ಚಾಲ್ತಿಗೆ ಬಂದೇ ಬರುತ್ತೆ. ಎಲ್ಲದಕ್ಕೂ ಒಂದು ಸಮಯ ಅಂತೂ ಇದ್ದೇ ಇದೆ. ಆ ಸಮಯ ಬಂದಾಗ ಏನಾಗ್ಬೇಕೋ ಅದೆಲ್ಲ ಆಗೇ ಆಗುತ್ತೆ. ಅದರ ಜೊತೆಗೇನೆ ನಾನು ಮಾಧ್ಯಮದ ಮುಂದೆ ರಾಜಕೀಯದ ವಿಚಾರವಾಗಿ ಏನೂ ಮಾತನಾಡಲ್ಲ. ಸಮಯ ಬಂದಾಗ ಎಲ್ರಿಗೂ ಎಲ್ಲಾನು ತಿಳಿಯುತ್ತೆ ಅನ್ನುವಂತಹ ಹೇಳಿಕೆಯನ್ನ ಬಹಳ ಹತಾಶೆಯಿಂದ, ಬಹಳ ನಿರಾಸೆಯಿಂದ ನೀಡಿದ್ರು. ಹಾಗಾದ್ರೆ ಈ ಹತಾಶೆಗೆ ಕಾರಣ ಏನು? ಡಿಕೆಶಿ ಅವರ ಪ್ಲಾನ್ ವರ್ಕೌಟ್ ಆಗ್ಲಿಲ್ವಾ? ಅಥವಾ ದೆಹಲಿಗೆ ಹೋಗಿ ಬಹಳ ಧಿಮಾಕಿನಿಂದ ಮಾತನಾಡಿದ್ದು ಅವರಿಗೆ ರಿಟರ್ನ್ ಹೊಡಿತಾ? ಇಲ್ಲಿ ಇನ್ನೊಂದು ವಿಚಾರನೂ ಇದೆ. ಕಾಂಗ್ರೆಸ್ನ ವರಿಷ್ಠರು ಡಿಕೆ ಶಿವಕುಮಾರ್ ಅವರಿಗೆ ತಾಳ್ಮೆಯ ಪಾಠ ಮಾಡಿದಾರಂತೆ. ಹೈಕಮಾಂಡ್ನ ನಿರ್ಧಾರಕ್ಕೆ ನೀವು ಬದ್ಧರಾಗಿರಬೇಕು ಅನ್ನುವಂಥ ಮಾತನ್ನ ಹೇಳಿದಾರಂತೆ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾನು ಬದ್ಧನಾಗಿದ್ದೀನಿ, ನಾನು ತಾಳ್ಮೆಯಿಂದ ಇದ್ದೀನಿ ಅನ್ನುವಂಥ ಮಾತುಗಳನ್ನ ಅವರೇ ಹೇಳಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಡಿಕೆಶಿ ಅವರ ಹತಾಶೆಗೆ ಕಾರಣ ಏನು ಅನ್ನೋದು ಅರ್ಥ ಆಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಹತಾಶರಾಗಿದ್ದಾರೆ. ಹಾಗಾದ್ರೆ ಡಿಸಿಎಂಗೆ ಸಿಎಂ ಆಗುವಂತಹ ಭಾಗ್ಯ ಇಲ್ವಾ? ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗೋದಿಲ್ವಾ? ಅಥವಾ ಮೇ 15ಕ್ಕೆ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಬರ್ಡೇ ದಿನ ಗುಡ್ ನ್ಯೂಸ್ ಏನಾದ್ರೂ ಇದೆಯಾ? ಇದೆಲ್ಲವನ್ನ ಕಾದು ನೋಡ್ಬೇಕಾಗಿದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಕನ್ನಡ.